ಆನೇಕಲ್ ತಾಲೂಕಿನ ಮರಸೂರು ಗ್ರಾಮ ಪಂಚಾಯಿತಿ ಮರಸೂರು ಮಡಿವಾಳ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ವತಿಯಿಂದ ಅದ್ದೂರಿಯಾಗಿ 6ನೇ ವರ್ಷದ ಗಣೇಶೋತ್ಸವ. ಇನ್ನು ಗಣೇಶೋತ್ಸವ ಅಂಗವಾಗಿ ಯುವ ನಾಯಕರಾದ ಮಡಿವಾಳ ರಾಮು, ಬಾಬು ಮತ್ತು ರಾಘುರವರು ಯುವಕರಿಗೆ ಉಚಿತವಾಗಿ ಟಿ ಶರ್ಟ್ಗಳನ್ನು ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕ್ರಿಕೆಟ್, ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್ ಸೇರಿದಂತೆ ಹಲವು ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಹರೀಶ್, ಮನು, ಭರತ್, ಸುನಿಲ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಶ್ರೀಮತಿ ಚಂದ್ರಕಲಾ, ಯಲ್ಲಪ್ಪ, ಮಡಿವಾಳ ಮಣಿಕಂಠ, ಕೃಷ್ಣಪ್ಪ, ಅಳಳ್ಳಿ ಮುನಿಯಮ್ಮ, ಮಡಿವಾಳ ವೆಂಕಟಸ್ವಾಮಿ, ಬಾಬು, ಶಬರೀಶ್, ಅಬ್ಬಣ್ಣ, ಮಂಜುನಾಥ್, ಬಾಬು, ಶ್ರೀನಿವಾಸ್, ಮಣಿ, ಮಂಜುನಾಥ್, ನಾಗೇಶ್ ಮತ್ತು ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದವರು ಮತ್ತು ಗ್ರಾಮಸ್ಥರು ಭಾಗವಹಿಸಿದರು. ಈ ದಿನ ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ವತಿಯಿಂದ ಈ ವರ್ಷ ಬಹಳ ವಿಶೇಷವಾಗಿ ಮನು ಮತ್ತು ಹರಿ ತಂಡದವರು ಬಹಳ ವಿಜೃಂಭಣೆಯಿಂದ ನಮ್ಮ ಗಣಪತಿ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರತಿ ವರ್ಷದಂತೆ ಈ ಗಣಪತಿ ಉತ್ಸವದಲ್ಲಿ ನಮ್ಮ ಗ್ರಾಮದಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಅದೇ ರೀತಿ ಈ ದಿನ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರ್, ಕ್ರಿಕೆಟ್ ಮತ್ತು ವಾಲಿಬಾಲ್
ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ಲೆಮನ್ ಆ್ಯಂಡ್ ಸ್ಪೂನ್ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿ ವಿವಿಧ ಕ್ರೀಡೆಗಳಲ್ಲಿ ಮಹಿಳೆಯರು ಮಕ್ಕಳು ಎಲ್ಲ ಭಾಗವಹಿಸಿ ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಎಲ್ಲರೂ ಸಹ ಖುಷಿಯಾಗಿ ಈ ದಿನ ಆಚರಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ನನ್ನ ಎಲ್ಲ ನೆಚ್ಚಿನ ನನ್ನ ಗ್ರಾಮದ ಯುವಕ ಮಿತ್ರರಾದಂತಹ ನಮ್ಮ ಮನು, ಸುನೀಲ್, ಹರಿ ಅವರೆಲ್ಲ, ನಮ್ಮ ಸಂತೋಷು, ನಮ್ಮ ಬಾಬು, ಎಲ್ಲ ತಂಡದ ಎಲ್ಲ ಹುಡುಗರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ನಾನು ಅವರಿಗೆ ನನ್ನ ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಇನ್ನೂ ನಮ್ಮ ಗ್ರಾಮದಲ್ಲಿ ಬಹಳಷ್ಟು ಮಾಡಲಿ, ಆ ದೇವರು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಮಡಿವಾಳ ಗ್ರಾಮದಲ್ಲಿ, ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಮಡಿವಾಳ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಯುವಕರ ಬಳಗದಿಂದ ಗಣಪತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ನಮ್ಮ ಈ ಊರಿನ ಯುವಕರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಹಬ್ಬದ ಪ್ರಯುಕ್ತವಾಗಿ ರಂಗೋಲಿ ಸ್ಪರ್ಧೆ, ಮ್ಯೂಸಿಕಲ್ ಚೇರು, ಕ್ರಿಕೆಟು, ಈ ಥರ ನಾನಾ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಎಲ್ಲರೂ ಮಹಿಳೆಗಳಿಂದ ಹಿಡ್ಕೊಂಡು ಎಲ್ಲರಿಗೂ ಒಂದು ಬಹುಮಾನ ವಿತರಣೆ ಇರ್ಬೋದು, ಈ ಥರ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇದು ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾ ಇದೆ. ಇನ್ನು ಮುಂದೆನೂ ಹೀಗೆ ಮಾಡ್ಕೊಂಡು ಹೋಗಲಿ. ಈ ಥರ ಕಾರ್ಯಕ್ರಮಗಳು ಮಾಡೋದಕ್ಕೆ ಭಗವಂತ ಅವರಿಗೆ ಪ್ರೇರಣೆ ಆಗಿರಲಿ ಅಂತ ಹೇಳ್ತಾ ನಾನು ಮರ್ಸೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವಂತಹ ಮಡಿವಾಳ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗ ವತಿಯಿಂದ ಅಂಬೇಡ್ಕರ್ ಗಣೇಶ ಚತುರ್ಥಿ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಕಾರ್ಯಕ್ರಮದಲ್ಲಿ ತುಂಬ ಅದ್ದೂರಿಯಾಗಿ ನಡೆಸ್ಕೊಡ್ತಿರುವಂತಹ ಹರಿ ಹಾಗೂ ಮನು ಇವರು ತಂಡದವರು ಎಲ್ಲ ಸೇರಿ, ಅದರಲ್ಲೂ ನಮ್ಮ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಕೈ ಜೋಡಿಸಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಸಹ ಅವರು ತುಂಬ ಅದ್ದೂರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಡಲು ಮುಂದಾಗ್ತಾರೆ. ಯಾವತ್ತೂ ಅಷ್ಟೇ ನಮ್ಮೂರಿನ ಪ್ರತಿ ಒಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡುವಂತಹ ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೈಸೂರು ಮಡಿವಾಳ ಗ್ರಾಮದಲ್ಲಿ ಸುಮಾರು 6 ವರ್ಷಗಳಿಂದ ಗಣಪತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. 6 ವರ್ಷದಿಂದ ಒಂದು ವರ್ಷಕ್ಕೆ ಗಣಪತಿ ದೊಡ್ಡದಾಗಿದೆ, ಚಿಕ್ಕ ಗಣಪತಿ ಹೋಗಿ ದೊಡ್ಡದಾಗಿದೆ. ಆಮೇಲೆ ನಮ್ಮ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದಿಂದ ಗಣಪತಿಗೆ ಆರ್ಡ್ರ್ ಕೊಟ್ಟು ಒಳ್ಳೆ ಡಿಸೈನ್ ಮಾಡಿಸಿ ತುಂಬ ವಿಜೃಂಭಣೆಯಿಂದ ಗಣೇಶನ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಬಂದು ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಅದರ ಜೊತೆಗೆ ಅವರಿಗಿಂತ ಬೆನ್ನೆಲುಬಾಗಿ ನಿಂತ್ಕೊಂಡು ಪ್ರಸಾದ ರೀತಿಯಲ್ಲಿ ಊಟವನ್ನೇ ತಿಂಡಿಯನ್ನೇ ಕೊಡುವಂಥ ನಮ್ಮ ಕೃಷ್ಣಾಪುರ ಇರ್ಬೋದು, ವೆಂಕಟೇಶ್ ಇರ್ಬೋದು, ಮಂಜು ಇರ್ಬೋದು, ಮಣಿ ಇರ್ಬೋದು, ಅವ್ರ ನಾಗೇಶ್ ಇರ್ಬೋದು, ಇವ್ರ ತಂಡ ಪ್ರಸಾದ ರೀತಿಯಲ್ಲಿ ಎಲ್ರಿಗೂ ಊಟವನ್ನೇ ಕೊಡುವಂಥದ್ದು ಅದು ಒಂದು ಖುಷಿಯುಂತ ವಿಚಾರ. ಇವತ್ತು ನಮ್ಮ ಗ್ರಾಮವಾದಂಥ ಮಡಿವಾಳ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಗೆಳೆಯರ ಬಳಗದ ನಮ್ಮ ಹುಡುಗರು ಇವತ್ತೇನು ಎಲ್ಲ ಒಗ್ಗಟ್ಟಾಗಿ ಸೇರಿ ಇವತ್ತು ನಮ್ಮ ದರಬೇಂದ್ರೆಯ ಒಂದು ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯ ಗಣೇಶ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಏನಿವತ್ತು ವಿಸರ್ಜನೆ ಮಾಡಲಿಕ್ಕೆ ಮೊದಲು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಾಮಾಜಿಕ ಕ್ರೀಡೆಗಳು ನಡೆಸ್ಕೊಟ್ಟು ಇವತ್ತು ಊರಿನಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಇವತ್ತು ಇಲ್ಲಿ ಸೇರಿ ತುಂಬ ವಿಜೃಂಭಣೆಯ ಇವತ್ತು ನಮ್ಮ ಹಿರಿಯರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರಕ್ಕೋಸ್ಕರ ಈ ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿ ಒಗ್ಗಟ್ಟಾಗಿ ಈ ಸ್ವತಂತ್ರಕ್ಕಾಗಿ ಹೋರಾಟಕ್ಕೋಸ್ಕರ ಸ್ವತಂತ್ರ ಮಾಡಲಿಕ್ಕೆ ಅವರು ಪ್ರತಿಷ್ಠಾಪನೆ ಮಾಡಿದ್ರು. ಅದನ್ನ ಇವತ್ತು ನಮ್ಮ ಯುವ ಪೀಳಿಗೆ ವಿಜೃಂಭಣೆಯಿಂದ ಇವತ್ತು ಈ ಗಣೇಶ ಪ್ರತಿಷ್ಠಾಪನೆ ಮಾಡಿ ಒಗ್ಗಟ್ಟನ್ನು ಮತ್ತು ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಯುವಕರು, ನಮ್ಮ ಹುಡುಗರು ಮನು, ಸುನೀಲ್, ನಮ್ಮ ಹರಿ, ರಾಕೇಶ್, ಸಂಜಯ್, ಶಿವು ಹಾಗೂ ಇನ್ನೂ ಇವು ಮಿತ್ರರು ಅವರೆಲ್ಲರೂ ಸೇರಿ ಅವರಿಗೆ ಬೆನ್ನೆಲುಬಾಗಿ ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ನಮ್ಮೂರಿನ ಯುವ ಮಿತ್ರರು ಸಹಕಾರವನ್ನು ನೀಡಿ ಇವತ್ತೇನು ಈ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಯಶಸ್ವಿಗೊಳಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಎಲ್ಲ ಆತ್ಮೀಯ ಸಹೋದರರಿಗೂ ನಮ್ಮೂರಿನ ಹುಡುಗರಿಗೂ ತುಂಬ ಧನ್ಯವಾದಗಳನ್ನು ಬಯಸ್ತಾ ಇದ್ದೀನಿ. ಇವತ್ತು ಮರ್ಸೂರು ಮಡಿವಾಳದಲ್ಲಿ ನಡೀತಕ್ಕಂಥ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ 6ನೇ ವರ್ಷದ ವಿಜೃಂಭಣೆಯ ಗಣೇಶ ಉತ್ಸವವನ್ನು ನಡೆಸ್ತಾ ಇದ್ದಾರೆ. ಆವತ್ತು 1900 ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಸಮಯದಲ್ಲಿ ಜನರನ್ನು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಪ್ರೇರೇಪಿಸೋಕ್ಕೋಸ್ಕರ ಯುವಕರು ಮತ್ತು ಎಲ್ಲರೂ ಬರಬೇಕಂತೇಳಿ ಗಣೇಶನನ್ನು ಸ್ಥಾಪಿಸಿ ಊರನ್ನು, ದೇಶವನ್ನು ಬ್ರಿಟಿಷರಿಂದ ತೊಲಗಿಸ್ಬೇಕಂತೇಳಿ ಅವತ್ತು ಸ್ಥಾಪಿಸಿದಂಥದ್ದು. ಇವತ್ತು ಅದನ್ನೇ ನಮ್ಮ ದೇಶಾದ್ಯಂತ ಇವಾಗಲೂ ಸಹ ಎಲ್ಲ
ನಮ್ಮ ದೇಶಾದ್ಯಂತ ಎಲ್ಲ ವ್ಯಾಪ್ತಿಯಲ್ಲೂ ಸಹ ಇವತ್ತು ಗಣೇಶ ಮೂರ್ತಿಗಳನ್ನು ಇಟ್ಟು ವಿಜೃಂಭಿಸ್ತಾ ಇದ್ದಾರೆ. ಅದರಲ್ಲಿ ವಿಶೇಷತೆ ಏನಂದರೆ ಮುರ್ಸೂರು ಮಡಿವಾಳದಲ್ಲಿ ಯುವಕರು ಮಹಿಳೆಯರನ್ನು ಸಹ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕರೆದು ಅವರಿಗೆ ಒಂದೊಂದು ಆಟವನ್ನು ಆಯೋಜನೆಯನ್ನು ಮಾಡಿ ಹೆಂಗಸರಿಗೆ ಮತ್ತು ಮಕ್ಕಳಿಗೆ ದೊಡ್ಡವರಿಗೆ ಯುವಕರಿಗೆ ಎಲ್ಲರಿಗೂ ಒಂದೊಂದು ಆಟವನ್ನು ಕ್ರೀಡೆಯನ್ನು ಏರ್ಪಡಿಸಿ ಮಕ್ಕಳನ್ನು ಎಲ್ಲರನ್ನೂ ಒಗ್ಗೂಡಿಸ್ಬೇಕಂತೇಳಿ ಯಾವುದೇ ಸೌಹಾರ್ದತೆಯನ್ನು ಊರಿನಲ್ಲಿ ಕಾಪಾಡಬೇಕಂತೇಳಿ ಎಲ್ಲರನ್ನೂ ಒಗ್ಗೂಡಿಸ್ತಾ ಇದ್ದಾರೆ. ಆ ಹುಡುಗರಿಗೆ ಮತ್ತೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ದೇವರು, ಒಳ್ಳೆಯನ್ನು ಆಗಲಿ ಮಾಡಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೆ. ಆಗಮಿಸಿದ ನಮ್ಮ ಹಿರಿಯರಿಗೆ ಧನ್ಯವಾದಗಳು, ಗ್ರಾಮಸ್ಥರಿಗೆ ಧನ್ಯವಾದಗಳು.